ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಪುರ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡೋಣ, ಆಯ್ತಾ? ಅದ್ರಿಂದ ಮುಂಚೆ ಹಂಗೆ ಹೊಡಿರಿ ಸಬ್ಸ್ಕ್ರೈಬ್ ನ, ಜೊತೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನೀವು ಫಸ್ಟ್ ಪ್ರಾಬ್ಲಮ್ ನ ನೋಡ್ತಿದ್ದೀರಾ ಗುರು. ವಾಟ್ ಈಸ್ ದ ಈಕ್ವಿವೆಲೆಂಟ್ ಗೇಟ್ ಟು ದ ಗಿವನ್ ಸರ್ಕ್ಯೂಟ್ ಅಂತ ಇದೆ. ಇದ್ರದ ಕಂಡುಹಿಡಿಬೇಕು. ಇದು ನಿಮ್ಗೆ ಗೊತ್ತು. ಇಲ್ಲಿ ನೋಡಿ ಗುರು, ಇದು ಬಂದು ಇನ್ಪುಟ್ ಹೋಗ್ತಿರೋದು ಬಂದು, ಇದು ಒಂದ್ ನಿಮಿಷ ಕಲರ್ ಚೇಂಜ್ ಮಾಡ್ಬಿಡ್ತೀನಿ. ಇಲ್ಲಿ ಎ ಹೋಗ್ತಿದೆ, ಇಲ್ಲಿ ಬಿ, ಇಲ್ಲಿ ಬಬಲ್ ಇದೆ ಅಂದ್ರೆ ಅದು ಬಿ ಬಾರ್, ಸರಿನಾ? ಇಲ್ಲಿ ಇನ್ಪುಟ್ ಹೋಗ್ತಿರೋದು ಬಂದು ಎ ಮತ್ತೆ ಬಿ ಬಾರ್. ನಿಮ್ಗೆ ಗೊತ್ತು, ಇದು ಎಕ್ಸಾರ್ ಗೇಟಿನ್ ಸಿಂಬಲ್ ವೈ ಈಸ್ ಈಕ್ವಲ್ ಟು ಎ ಎಕ್ಸಾರ್ ಬಿ ಬಾರ್, ಸರಿನಾ? ಓಕೆನಾ? ನಮ್ಗೆ ಗೊತ್ತು ಗುರು, ಎ ಎಕ್ಸಾರ್ ಬಿ ಈಸ್ ಈಕ್ವಲ್ ಟು ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಅಲ್ವಾ? ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಿಂಪಲ್ ಗುರು. ಇಲ್ಲಿ ಇದು ಎ ಬಾರ್ ಇರತ್ತೆ ಇಲ್ಲಿ, ಸರಿನಾ? ನೆಕ್ಸ್ಟ್ ಇದು ಇಲ್ಲಿ ಬಂದು ಬಿ ಬಾರ್ ಆಗುತ್ತೆ, ಮತ್ತೆ ಪ್ಲಸ್ ಇಲ್ಲಿ ಬಂದು ಎ ಹಂಗೆ ಇರತ್ತೆ, ಬಿ ಬಾರ್ ಮತ್ತೆ ಅದಕ್ಕೊಂದು ಬಾರ್ ಹಾಕ್ಬೇಕು, ಸರಿನಾ? ಸಿಂಪಲ್ ಆಗಿ ನಮ್ಗೆ ಗೊತ್ತಿರೋ ಬೇಸಿಕ್ ರೂಲ್ಸ್ ಆಫ್ ಬೂಲಿಯನ್ ಆಲ್ಜಿಬ್ರಾ. ಬಿ ಬಾರ್ ಮತ್ತೆ ಅದಕ್ಕೊಂದು ಬಾರ್ ಇದ್ರೆ ಅದು ಬಿನೇ ಆಗತ್ತೆ, ಸರಿನಾ? ಈಗ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ಕೊಳ್ಳಿ ಇವ್ರು. ಇಲ್ಲೇ ಬರೀತೀನಿ ನೋಡಿ ಇವ್ರು. ಈಗ ಬಿ ಬಂದು 1 ಇದೆ ಅಂತ ಅನ್ಕೊಳ್ಳಿ, ಸರಿನಾ? ನೆಕ್ಸ್ಟ್ ಬಿ ಬಾರ್ ಏನಾಯ್ತು ಹೇಳಿ, 0 ಆಯ್ತು. ಮತ್ತೆ ಇದಕ್ಕೆ ಒಂದು ಇನ್ವರ್ಟರ್ ಹಾಕ್ತಾ ಏನಾಯ್ತು ಹೇಳಿ, 1 ಆಯ್ತು ಅಲ್ವಾ? ಏನಾಯ್ತು ಹೇಳಿ, ಬಿ ಇಸ್ ಈಕ್ವಲ್ ಟು ಬಿ ಡಬಲ್ ಬಾರ್, ಓಕೆನಾ? ಸಿಂಪಲ್ ಆ ತರ, ಓಕೆನಾ? ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ, ಓಕೆನಾ? ಗೈಸ್, ಇದು ಯಾವ ಈಕ್ವೇಶನ್ ತರ ಕಾಣ್ತಿದೆ ಹೇಳಿ? ವೈ ಇಸ್ ಈಕ್ವಲ್ ಟು ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ ಈಸ್ ಈಕ್ವಲ್ ಟು ಎ ಎಕ್ಸ್ ನಾರ್ ಬಿ ಅಲ್ವಾ? ನಾವು ಈ ಒಂದು ಪ್ರಾಬ್ಲಮ್ ನ ಈಗ ಕ್ಲಿಯರ್ ಆಗಿ ಸಾಲ್ವ್ ಮಾಡಿದ್ವಿ. ಗೈಸ್, ಇವಾಗ ನೆಕ್ಸ್ಟ್ ಒಂದು ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಇವಾಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಗುರು. ಈಗ ನಿಮ್ಗೆ ಗೊತ್ತು ಗುರು, ಇದು ಒಂದು ಆಂಡ್ ಗೇಟ್, ಆದ್ರಿಂದ ಇಲ್ಲಿ ಔಟ್ಪುಟ್ ಬಂದು ಎ ಬಿ ಇರತ್ತೆ. ಇಲ್ಲಿ ಔಟ್ಪುಟ್ ಬಂದು ಇದ್ರದ್ದು ಎ ಡಾಟ್ ಬಿ ಹೋಲ್ ಬಾರ್ ಇರತ್ತೆ. ಗೈಸ್, ಇವಾಗ ಇಲ್ಲಿ ಎಕ್ಸಾರ್ ಗೇಟ್ ಇಂದ ಟ್ರೂತ್ ಟೇಬಲ್ ನ ಬರೆಯುವ, ಆಯ್ತಾ? ಎ ಬಿ ಮತ್ತೆ ವೈ, ಓಕೆನಾ? ಇದು 0 0 0 1 1 0 1 1 0 0 0 1 1 0 1 1, ಓಕೆನಾ? ಇದು ನಮ್ಗೆ ಗೊತ್ತು, 0 0 ಇದ್ರೆ ಔಟ್ಪುಟ್ 0, 0 1 ಇದ್ರೆ ಔಟ್ಪುಟ್ 1, 1 0 ಇದ್ರೆ ಔಟ್ಪುಟ್ 1, 1 1 ಇದ್ರೆ ಔಟ್ಪುಟ್ 0 ಅಂತ ಇದು ನಮ್ಗೆ ಗೊತ್ತು. ಇವರು ಯಾವಾಗ ಒಂದು ಇನ್ಪುಟ್ ಮತ್ತೆ ಇನ್ನೊಂದು ಇನ್ಪುಟ್ ಬೇರೆ ಇರತ್ತೆ ಅವಾಗ 1 ಬರುತ್ತೆ, ಯಾವಾಗ ಸೇಮ್ ಇರತ್ತೆ ಅವಾಗ 0 ಬರುತ್ತೆ. ಗೈಸ್, ಈಗ ಎ ಬಿ 0 ಇದೆ ಅನ್ಕೊಳ್ಳಿ, ಎ ಡಾಟ್ ಬಿ ಹೋಲ್ ಬಾರ್ 1 ಆಗ್ಲೇಬೇಕು. ಎ ಬಿ 1 ಇದೆ ಅಂತ ಅನ್ಕೊಳ್ಳಿ, ಎ ಡಾಟ್ ಬಿ ಹೋಲ್ ಬಾರ್ 0 ಆಗ್ಲೇಬೇಕು. ರೈಟ್? ಅವಾಗ ಔಟ್ಪುಟ್ ಇಲ್ಲಿ ಏನ್ ಬರುತ್ತೆ ಹೇಳಿ, 1 ಬರುತ್ತೆ. ಇಲ್ಲಿ ಇನ್ಪುಟ್ ಬಂದು ಸಿ ಬರುತ್ತೆ, ಓಕೆನಾ? ಇದು ಈಗ ನೋಡ್ಕೊಳ್ಳಿ ಅವರ ಈ ಒಂದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸಿ ನ ಇಲ್ಲಿ ಅಂತ ಇದೆಯಲ್ಲ, ಸಿಂಪಲ್ ಆಗಿ ನಮ್ಗೆ ಅರ್ಥ ಕನ್ಸಿಡರ್ ಮಾಡ್ಕೊಳ್ಳೋಣ. ಇಲ್ಲಿ ಸಿ ಬಂದು 0 ಇದೆ, ಇಲ್ಲಿ ವೈ ಇಸ್ ಈಕ್ವಲ್ ಟು 1 ಇದೆ ಅಂದ್ರೆ ಸಿ ಬಾರು. ಇಲ್ಲಿ ಸಿ ಬಂದು 1 ಇದೆ, ಇಲ್ಲಿ ವೈ ಬಂದು 0 ಇದೆ. ಸಿಂಪಲ್ ಆಗಿ ವೈ ಇಸ್ ಈಕ್ವಲ್ ಟು ಸಿ ಬಾರ್, ಓಕೆನಾ? ದಟ್ಸ್ ಇಟ್, ರೈಟ್? ಗೈಸ್, ಇವಾಗ ನಾವು ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆನ್ ಆಗೋಣ. ಇವಾಗ ವೈ ಏನು ಅಂತ ಕಂಡುಹಿಡಿಯಬೇಕು ಗೈಸ್, ಸಿಂಪಲ್, ಸರಿನಾ? ಇವಾಗ ಇಲ್ಲಿ ಸಿಂಪಲ್ ಆಗಿ ನೋಡಿ ಗುರು, ಎಕ್ಸ್ ಏನೇನ್ ಇನ್ಪುಟ್ ಕೊಡ್ಬೋದು ಗುರು? ಎಕ್ಸ್ ಗೆ ಇನ್ಪುಟ್ 0 ಕೊಡ್ಬೋದು, ಇಲ್ಲ 1 ಕೊಡ್ಬೋದಲ್ಲ ಗೈಸ್. ಇವಾಗ ಫಸ್ಟ್ ಎಕ್ಸ್ ಗೆ ಇನ್ಪುಟ್ ನ 0 ಕೊಡೋಣ. 0 0 ಇಲ್ಲೊಂದು 0 ಇಲ್ಲೊಂದು 0. ನಮ್ಗೆ ಗೊತ್ತಾಗೋರು 0 ಎಕ್ಸ್ ಆರ್ 0 ಏನ್ ಹೇಳಿ ಗುರು? 0ನೇ, ಓಕೆನಾ? ಮತ್ತೆ 0 ಎಕ್ಸ್ ಆರ್ 0 0 0 ಎಕ್ಸ್ ಆರ್ 0 0. ಇಲ್ಲೊಂದು ಟೇಬಲ್ ನ ಫಾರ್ಮ್ ಮಾಡೋಣ. ಎಕ್ಸ್ ವೈ, ಓಕೆನಾ? ಎಕ್ಸ್ ಗೆ 0 ಕೊಟ್ಟ, ವೈ 0, ಓಕೆನಾ? ನೆಕ್ಸ್ಟ್ ಬಂದು 1 ಕೊಡಮ. ಇವಾಗ ಕಲರ್ ಚೇಂಜ್ ಮಾಡ್ತೀನಿ ಗುರು. ಓಕೆನಾ? 1 ಕೊಡಮ. ಇಲ್ಲೋ 1, ಎಕ್ಸ್ ಗೆ 1, ಇಲ್ಲೋ 1, ಇಲ್ಲೋ 1.
ನಮ್ಗೆ ಗೊತ್ತು ಒನ್ ಎಕ್ಸ್ ಆರ್ ಒನ್ 0 ಓಕೆನಾ 0 ಎಕ್ಸ್ ಆರ್ ಒನ್ ಓಕೆನಾ ಮತ್ತೆ ಒನ್ ಎಕ್ಸ್ ಆರ್ ಒನ್ 0 1 0 ಓಕೆನಾ ಅವಾಗ y is equal to ಏನಾಯ್ತು ಹೇಳಿ ಏನೇ ಇನ್ಪುಟ್ ಕೊಟ್ರು 0 ಅದನ್ನೇ ಇಲ್ಲಿ ಬರ್ದ್ಬಿಡು y is equal to 0 ಓಕೆನಾ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಇಲ್ಲಿ ಎಕ್ಸ್ ನಾರ್ ಗೇಟ್ ಇದೆ ಈಗ ಗುರಿ ಎಕ್ಸ್ ಗೆ ಇನ್ಪುಟ್ ನ 0 ಕೊಡುವ 0 0 0 0 0 ಎಕ್ಸ್ ನಾರ್ 0 ಏನ್ ಹೇಳಿ ಗುರು 1 ಓಕೆನಾ 1 ಎಕ್ಸ್ ನಾರ್ 0 ಏನ್ ಹೇಳಿ ಗುರು 0 ಓಕೆನಾ 0 ಎಕ್ಸ್ ನಾರ್ 0 ಏನ್ ಹೇಳಿ 1 ಇಲ್ಲಿ ಬಂದು ಟೇಬಲ್ ನ ಬರೆಯುವ ಓಕೆನಾ ಎಕ್ಸ್ ವೈ ಈಗ ಇಲ್ಲಿ ಬಂದು ಎಕ್ಸ್ ಗೆ 0 ಕೊಟ್ಟಾಗ ಗುರು y 1 ಬಂದಿದೆ ಸರಿನಾ ನೆಕ್ಸ್ಟ್ ಗುರು 1 ಕೊಡುವ ಎಕ್ಸ್ ಗೆ ಇದು ಕಲರ್ ಚೇಂಜ್ ಮಾಡುವ ಎಕ್ಸ್ ಗೆ 1 ಕೊಟ್ಟಾಗ ಇದು 1 ಇದು 1 ಇದು 1 ಇದು 1 ಓಕೆನಾ 1 ಎಕ್ಸ್ ನಾರ್ 1 ಏನ್ ಹೇಳಿ ಗುರು 1 ಓಕೆನಾ ನೆಕ್ಸ್ಟ್ 1 ಎಕ್ಸ್ ನಾರ್ 1 ಏನ್ ಹೇಳಿ ಗುರು 1 ಓಕೆನಾ ನೆಕ್ಸ್ಟ್ ಗುರು 1 ಎಕ್ಸ್ ನಾರ್ 1 ಏನ್ ಹೇಳಿ ಗುರು 1 ಗುರು ಇಲ್ಲಿ 1 ಕೊಟ್ಟಾಗ 1 ಇದೆ ಓಕೆನಾ ಈಗ ಇದನ್ನ ಕಲರ್ ಚೇಂಜ್ ಮಾಡ್ತೀನಿ ಇಲ್ಲಿ y is equal to ಏನ್ ಹೇಳಿ ಗುರು 1 ಓಕೆನಾ ನಿಮ್ಗೆ ಇದು ಈ ಒಂದು 4 ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾವು ನಿಮ್ಗೆ ಪ್ರಾಪರ್ಟೀಸ್ ಗೊತ್ತಿರೋ ಇದೆಲ್ಲ ಈಸಿಯಾಗಿ ಸಾಲ್ವ್ ಮಾಡಬಹುದು ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲೂ ಸಹ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಗೈಸ್ ಈ ಒಂದು ವಿಡಿಯೋ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ವಂದೇ ಮಾತರಂ